press the bell icon on the YouTube app and never miss another update. Hello students, let's continue our discussion in fractions. In previous class, we solved the exercise 7.5 of first question. Let's solve remaining problems of exercise 7.5 in this class. Let's take second question. Solve ಅಂತ ಕೊಟ್ಟಿದ್ದಾರೆ. Solve ಅಂದರೆ simplify ಅಂತ ತಗೋಬಹುದು ನಾವು. So let's solve one by one. ನೀವು ಈ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತಿದ್ದೀರಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್ ಅದನ್ನೇ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀರಿ. ನೆನಪಿದೆ ಅಲ್ವಾ ಹೆಂಗೆ ಅಡಿಷನ್ ಮಾಡೋದು ಅಂತ? ಡಿನಾಮಿನೇಟರ್ಸ್ನ ಹಾಗೆ ಇಟ್ಕೋಬೇಕು, ನ್ಯೂಮರೇಟರ್ಸ್ನ ಮಾತ್ರ ಆ್ಯಡ್ ಕೊಟ್ಟಿದ್ರೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಕೊಟ್ಟಿದ್ರೆ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಟೇಕ್ ಒನ್ ಬೈ ಒನ್. ಒನ್ ಬೈ 18 ಪ್ಲಸ್ 1 by 18. ಸೊ ಡಿನಾಮಿನೇಟರ್ ಸೇಮ್ ಇದೆ, 18 18 18 ಆ್ಯಂಡ್ 1 ಪ್ಲಸ್ 1. ನ್ಯೂಮರೇಟರ್ನ ಮಾತ್ರ ಆ್ಯಡ್ ಮಾಡಬೇಕು. ರಿಮೆಂಬರ್ ನಾಟ್ ಡಿನಾಮಿನೇಟರ್ಸ್. ಸೊ 18 ಪ್ಲಸ್ 18 36 ಅಂತ ಬರೆಯೋ ಹಾಗಿಲ್ಲ. ಡಿನಾಮಿನೇಟರ್ಸ್ನ ಆ್ಯಸ್ ಇಟ್ ಈಸ್ ಹಾಗೆ ಇರ್ತೀವಿ. 18 18 18 ಆ್ಯಂಡ್ 1 ಪ್ಲಸ್ 1 ನ್ಯೂಮರೇಟರ್ ವಿಲ್ ಬಿಕಮ್ 2 by 18. 2 by 18ನ ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂದರೆ 2 and 18 gets cancelled by the table, 2 only. 2 ones are 2, 2 nines are 18. So 1 by 9 is the answer. Let's take B question. 8 by 15 plus 3 by 15. See denominators 15 15 ಇದೆ, 15ನ ಹಾಗೆ ಬರಿಬೋದು. ಆ್ಯಂಡ್ 8 ಪ್ಲಸ್ 3 8 ಪ್ಲಸ್ 3 ಆ್ಯಡ್ ಮಾಡಿದರೆ ಎಷ್ಟಾಯಿತು? 11. ಇಟ್ ವಿಲ್ ಬಿಕಮ್ 11 by 15, isn't it? ಸೊ 11 and 15 ಮತ್ತು ಯಾವ ಟೇಬಲಿಂದನೂ ಸಾಲ್ವ್ ಆಗಲ್ಲ, ಹಾಗೆ ಸಿಂಪ್ಲಿಫೈ ಆಗೋದಿದ್ರೆ ಮಾತ್ರ ಸಿಂಪ್ಲಿಫೈ ಮಾಡಿರಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡಿರಿ. ನೆಕ್ಸ್ಟ್ 7 by 7 minus 5 by 7. Denominator same ಇದೆ, 7 7 and here also we will write 7. 7 minus 5, 7 minus 5 will become 2. So answer is 2 by 7. Next D, 1 by 22 plus 21 by 22. Denominators 22 22 and here also we will write as 22 and 1 plus 21. 1 plus 21 ಅಂದರೆ 22 ಆಗುತ್ತೆ. ನ್ಯೂಮರೇಟರ್ಸ್ನ ಮಾತ್ರ ಆ್ಯಡ್ ಮಾಡ್ತೀವಿ. ಸಿ 22 by 22 ಎರಡು ಸೇಮ್ ನಂಬರ್ಸ್ ಇದ್ದರೆ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡಿ 1 ಅಂತ ಬರಿಬೋದು. ಯಾಕೆ 1 ಅಂತ ಬರಿತೀವಿ ಅಂದರೆ 22 by ಎರಡೂ ಕೂಡ 22 ಟೇಬಲಿಂದನೇ ಹೋಗುತ್ತೆ ಅಲ್ವಾ. ಸೊ 22 by 22 ಅಂದರೆ 22 ones 22 ones. 1 by 1 ಅಂದರೆ ಅಗೇನ್ 1 ones 1 ಆಗುತ್ತೆ. ಆಗ ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಸೊ ಏನು ಹೇಳ್ಬೋದು ಅಂದರೆ ಸೇಮ್ ನಂಬರ್ಸ್ 22 by 22, 6 by 6, 5 by 5 ಯಾವುದೇ ಸೇಮ್ ನಂಬರ್ಸ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಇತ್ತು ಅಂದರೆ ಆ ನಂಬರ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ? 1ನ ರೆಪ್ರೆಸೆಂಟ್ ಮಾಡುತ್ತೆ. ಈಸ್ ದಿಸ್ ಕ್ಲಿಯರ್? 5 by 5, 6 by 6, 10 by 10 ಸೇಮ್ ನಂಬರ್ಸ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಸೇಮ್ ನಂಬರ್ ಇದ್ದರೆ ಆ ಫ್ರ್ಯಾಕ್ಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಹೋಲ್ ನಂಬರ್ 1ನ ರೆಪ್ರೆಸೆಂಟ್ ಮಾಡುತ್ತೆ. ರಿಮೆಂಬರ್ ದಟ್ ಪಾಯಿಂಟ್. ನೆಕ್ಸ್ಟ್ E, 12 by 15 minus 7 by 15. 12 by 15 minus 7 by 15. Here also denominators are same, 15 15 and you can write here also 15. 12 minus 7, 12 minus 7 will become 5. So answer is 5 by 15. 5 by 15, find 15, you can solve it by the table 5, right? So
ಫೈಂಡ್ ದ ಡಿವೈಡ್ ಆಗುತ್ತೆ. 5 1s are 5, 5 3s are 15. So 1/3 is the answer. Next we have f 5/8 plus 3/8. ಡಿನಾಮಿನೇಟರ್ಸ್ನ ಆ್ಯಡ್ ಮಾಡಬಾರ್ದು. 8 8 8 5 plus 3 will become 8. 8/8. I already told you in the D question that same numbers are there in the numerator and denominators. So you can write it as 1. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರ್ಸ್ ಇದೆ, 1 ಅಂತ ಬರಿಬೋದು. ಯಾಕೆ ಅಂತ ಗೊತ್ತು ನಿಮಗೆ? 8 1s are 8. ಸೊ 2 8 1s are 8 ಇಂದಾನೆ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 1. ನೆಕ್ಸ್ಟ್ G 1/1 minus 2/3. ಸೊ ಈಗ ಇಲ್ಲಿ ಏನು ಕಾನ್ಸೆಪ್ಟ್ ಹೇಳಿದ್ವಲ್ಲ ಅದೇ ಕಾನ್ಸೆಪ್ಟನ್ನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಅವರೊಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಹಿಂಟ್? ಬ್ರ್ಯಾಕೆಟಲ್ಲಿ 1 = 3/3. 1ನ ಏನಂತ ಹೇಳಿದರೆ 3/3 ಅಂತ ಬರ್ಕೋಬೋದು. 1 ಈಸ್ ನಥಿಂಗ್ ಬಟ್ 3/3. ಯಾಕೆ 3/3ನೇ ಕೊಟ್ಟಿದ್ದಾರೆ ಅಂದರೆ, ಸಿ ಇಲ್ಲಿ ಡಿನಾಮಿನೇಟರ್ಲಿ 3 ಇದೆ. ಡಿನಾಮಿನೇಟರ್ಲಿ ನಂಬರ್ಸ್ ಸೇಮ್ ಇದ್ದಾಗ ಯು ಕ್ಯಾನ್ ಈಸಿಲಿ ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್. ಅದಕ್ಕೋಸ್ಕರನೇ ಇಲ್ಲಿ 3 ಇದೆ ಅಲ್ವಾ, 3/3 ಕೊಟ್ಟಿದ್ದಾರೆ. ಅಕಸ್ಮಾತ್ ಇಲ್ಲಿ 6 ಇದ್ರೆ 1 = 6/6 ಅಂತ ಕೊಡ್ತಾ ಇದ್ರು. ಸೊ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, 1ನ ತೆಗೆದು 3/3 ಅಂತ ಕೊಟ್ಟಿದ್ದಾರೆ. ಅವರೇ ಹೇಳಿದಾರಲ್ವಾ 1 = 3/3 ಅಂತ ಹೇಳಿದ್ರು. ಮೈನಸ್ 2/3 ಏನೂ ಚೇಂಜ್ ಮಾಡಿಲ್ಲ. 1ನ ತೆಗೆದು 3/3 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಡಿನಾಮಿನೇಟರ್ಸ್ 3 ಇದೆ, 3 ಇದೆ, ಇಲ್ಲೂ ಕೂಡ 3ನ ಬರಿತೀವಿ. ಆ್ಯಂಡ್ 3 - 2 will become 1. So answer is 1/3. Isn't it? So answer is 1/3. Next H question. One by 4 plus 0/4. Denominators 4 ಇದೆ, 4 ಇದೆ. Here also we will write it as 4. 1 plus 0 will become 1, that is 1/4. Is this clear? Next is I. Here you have to observe 3 minus 12/5. See here ಡಿನಾಮಿನೇಟರ್ ಈಸ್ ನಾಟ್ ಮೆನ್ಷನ್. ಡಿನಾಮಿನೇಟರ್ ಕೊಟ್ಟಿಲ್ಲ. ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ, ಇಲ್ಲಿ 5 ಇದೆ ಅಲ್ವಾ, ಡಿನಾಮಿನೇಟರಲ್ಲಿ 5 ಇದ್ದರೆ ಇಲ್ಲೂ ಕೂಡ 5 ಬಂದರೆ ಮಾತ್ರ ನಾವು ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಹೇಳಬೇಕಾದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಏನು ಡಿಸ್ಕಸ್ ಮಾಡಿರೋ ಥರ ನಾವು 5/5 = 1 ಅಂತ ಬರಿಬೋದು. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಸೇಮ್ ನಂಬರ್ಸ್ ಬರೆದ್ರೆ ಅದು 1ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಿಯರ್ 3ನ 3 × 1 ಅಂತ ಬರಿಬೋದಲ್ವಾ, 3ನ 3 × 1 ಅಂತ ಬರೀದು. ಯಾಕೆ ಅಂದರೆ 3 1s are 3. 3 × 1ನ ಸಾಲ್ವ್ ಮಾಡಿದರೆ ಅಗೇನ್ ಇಟ್ ವಿಲ್ ಕಮ್ ಆ್ಯಸ್ 3. 3 1s are 3 ಬರುತ್ತೆ. ಸೊ 3ನ ಜಸ್ಟ್ 3 × 1 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 1ನ 5/5 ಅಂತ ಬರಿಬೋದು. ಹೌದಲ್ವಾ, 1ನ 5/5 ಅಂತ ಬರಿಬೋದು. ನೌ ಯು ಕ್ಯಾನ್ ಈಸಿಲಿ ಸಾಲ್ವ್. 3 5s are 15. 3 5s are 15/5 minus 12/5. 15/5 minus 12/5 ಇದೆ. ಅರ್ಥ ಆಯ್ತಾ? ಈಗ ಡಿನಾಮಿನೇಟರ್ ಸೇಮ್ ಆಯಿತು. ಇಲ್ಲಿ ಡಿನಾಮಿನೇಟರ್ ಏನು ಅಂತಲೇ ಮೆನ್ಷನ್ ಮಾಡಿರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ ನಾವು 5/5 ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಯಾಕೆ 5/5 ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ, ಇಲ್ಲಿ ಡಿನಾಮಿನೇಟರಲ್ಲಿ 5 ಇದೆ, 5/5 ಅಂದರೆ ಈಸ್ ನಥಿಂಗ್ ಬಟ್ 1. ಏನೂ ಡಿಫ್ರೆನ್ಸ್ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ಕೊಂಡ್ವಿ, 5/5 ಮಲ್ಟಿಪ್ಲೈ ಮಾಡಿದ್ವಿ. 3 × 5/5 minus 12/5.
3 5s 15/5 ಮೈನಸ್ 12/5 ಆ್ಯಸ್ ಇಟ್ ಈಸ್ ಹಾಗೇನೆ. ಈಗ ಸಾಲ್ವ್ ಮಾಡ್ತೀನಿ. ಡಿನಾಮಿನೇಟರ್ಲಿ 5 ಇದೆ, 5 ಇದೆ, ಇಲ್ಲೂ ಕೂಡ 5 ಬರುತ್ತೆ. 15 - 12 ಅಂದರೆ 3. ಸೊ ಆನ್ಸರ್ ವಿಲ್ ಬಿಕಮ್ 3/5. ಈಸ್ ದಿಸ್ ಕ್ಲಿಯರ್? ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಇದು ಇಂಪಾರ್ಟೆಂಟ್. ನಾರ್ಮಲ್ ಆಗಿ ಡಿನಾಮಿನೇಟರ್ ಸೇಮ್ ಇದ್ದರೆ ಈಸಿಯಾಗಿ ಮಾಡ್ತಾ ಹೋಗ್ತೀರಿ. ಆಗುವಾಗ ಡಿನಾಮಿನೇಟರ್ ಕೊಟ್ಟಿರಲ್ಲ, ಆಗ ಹೇಗೆ ಆಲ್ಟರ್ ಮಾಡ್ಕೊಂಡು ಮಾಡಬೇಕು ಅಂತ ಗೊತ್ತಾಗಬೇಕು. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. Shubham painted 2/3 of the wall space in his room. His sister Madhavi helped and painted 1/3 of the wall space. How much did they paint together? ಏನು ಕೇಳ್ತಿದ್ದಾರೆ ಅದನ್ನು. ಶುಭಮ್ ಅನ್ನೋನು ಏನು ಮಾಡ್ತಾನೆ, 2/3 ಆಫ್ ದ ವಾಲ್ ಸ್ಪೇಸ್ ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಡೈಲಿ ಲೈಫಲ್ಲಿ ಏನು ಹೇಳ್ತೀವಿ, ಒಂದು ವಾಲ್ ತೊಗೊಂಡ್ರೆ ಇದೇ ಒಂದು ವಾಲ್ ಅಂದ್ಕೊಂಡ್ರೆ ಹಾಫ್ ಅಂತ ಹೇಳ್ತೀವಿ. ಹಾಫ್ ಅಂದರೆ 1/2, ಅದು ಕೂಡ ಫ್ರ್ಯಾಕ್ಷನ್ನೇ ಅಲ್ವಾ. ಅದೇ ಥರ ಇಲ್ಲಿ ಏನು ಹೇಳ್ತಾರೆ, 2/3ನಷ್ಟು ಶುಭಮ್ ಅನ್ನೋನು ಪೇಂಟ್ ಮಾಡಿದ್ದಾನೆ. ಅವನು ಒಬ್ಬನೇ ಮಾಡಿರೋದು. ಆ್ಯಂಡ್ ಹಿಸ್ ಸಿಸ್ಟರ್ ಮಾಧವಿ ಹೆಲ್ಪ್. ಅವನ ಸಿಸ್ಟರು ಹೆಲ್ಪ್ ಮಾಡಿದಾಗ ಎಷ್ಟು ವಾಲ್ ಪೇಂಟ್ ಮಾಡ್ತಾನೆ, 1/3. ಅವನು ಒಬ್ಬನೇ ಮಾಡಿದ್ದು 2/3, ಅವನ ಸಿಸ್ಟರ್ ಹೆಲ್ಪ್ ತೊಗೊಂಡಿದ್ದು 1/3. How much did they paint together? Whenever you'll find the word together ಅಂತ ಕೇಳಿದಾಗೆಲ್ಲ ಏನು ಮಾಡಬೇಕು, ನೀವು ಆ್ಯಡ್ ಮಾಡಬೇಕು. ಸೊ ಏನು ಮಾಡ್ತೀರಿ, 2/3 ಆ್ಯಂಡ್ 1/3ನ ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಅವರಿಬ್ಬರು ಸೇರಿ ಎಷ್ಟು ಪೇಂಟ್ ಮಾಡಿದ್ದಾರೆ. ಟುಗೆದರ್ ಅಂದರೆ ಯು ಹ್ಯಾವ್ ಟು ಆ್ಯಡ್ ದ ಗಿವನ್ ಫ್ರ್ಯಾಕ್ಷನ್ಸ್. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ. ಆಫ್ಟರ್ ದಟ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. Fraction of wall. This is a given data. Wall painted by Shubham. ಎಷ್ಟು ಶುಭಮ್ ಪೇಂಟ್ ಮಾಡಿರೋದು, 2/3. ವಿತ್ ದ ಹೆಲ್ಪ್ ಆಫ್ ಸಿಸ್ಟರ್ ಎಷ್ಟು ಮಾಡ್ತಾನೆ ಅದನ್ನು ಬರ್ಕೊಳ್ಳಿ. ಫ್ರ್ಯಾಕ್ಷನ್ ಆಫ್ ವಾಲ್ painted by Shubham with the help of sister. With the help of his sister. How much is equal to 1/3. What we have to find? We have to find the total paint together. Total painted together. Together ಅಂತ ಕೇಳಿರೋದಕ್ಕೆ ಏನು ಮಾಡ್ತೀರಿ, 1/3 ಆ್ಯಂಡ್ 2/3ನ ಆ್ಯಡ್ ಮಾಡ್ತಾ ಹೋಗ್ತೀರಿ. 2/3 plus 1/3. See now denominators are same here, 3 and 3. So you can directly write 3. Observe in numerators 2 plus 1. 2 plus 1 will become 3. Denominator same ಇದೆ, 3 ಬಂದಿದೆ. ನ್ಯೂಮರೇಟರು ಸೇಮ್ ಇದೆ. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೇಮ್ ಇದೆ. ಏನು ರೆಪ್ರೆಸೆಂಟ್ ಮಾಡುತ್ತೆ, 1ನ ರೆಪ್ರೆಸೆಂಟ್ ಮಾಡುತ್ತೆ. ಫ್ರ್ಯಾಕ್ಷನ್ನಲ್ಲಿ 1 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕಂಪ್ಲೀಟ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. 2/3, 1/2, 1/4 ಇವೆಲ್ಲ ಇನ್ಕಂಪ್ಲೀಟ್ನ ರೆಪ್ರೆಸೆಂಟ್ ಮಾಡುತ್ತೆ. 1 ಅನ್ನೋದು ಯಾವಾಗಲೂ ಕಂಪ್ಲೀಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಯು ಕ್ಯಾನ್ ಸೇ ದೇ ಕೇಳಿರೋದೇನು, ಹೌ ಮಚ್ ಡಿಡ್ ದೇ ಪೇಂಟೆಡ್ ಅಂತ ಹೇಳಿದರೆ. ಸೊ ಯು ಕ್ಯಾನ್ ಸೇ ದೇ ಪೇಂಟೆಡ್ ಕಂಪ್ಲೀಟ್ ವಾಲ್ ಅಂತ ಹೇಳ್ಬೋದು. ಯಾಕೆ ಕಂಪ್ಲೀಟ್ ಅಂತ ಹೇಳ್ತಿದ್ದೀವಿ ಅಂದರೆ 1 ಬಂದಿರೋದ್ರಿಂದ ನಾವು ಕಂಪ್ಲೀಟ್ ವಾಲ್ ಅನ್ನೋ ವರ್ಡ್ನ ಯೂಸ್ ಮಾಡ್ಬೋದು.
ಆರ್ ಎಲ್ಸ್ ಬೇರೆ ಏನಾದರೂ ಫ್ರ್ಯಾಕ್ಷನ್ ಬಂದಿದ್ರೆ ಆಗ ಏನು ಹೇಳ್ತಿದ್ವಿ ನಾವು, ದೇ ಪೇಂಟೆಡ್ 2/3 ಆಫ್ ದ ವಾಲ್, 6/3 ಆಫ್ ದ ವಾಲ್ ಅಂತ ಹೇಳ್ಬೋದಿತ್ತು. 1 ಬಂದಿರೋದ್ರಿಂದ ಕಂಪ್ಲೀಟ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದೀವಿ. ಈಸ್ ದಿಸ್ ಕ್ಲಿಯರ್? ಲೆಟ್ ಅಸ್ ಟೇಕ್ ಫೋರ್ತ್ ಕ್ವೆಶನ್. ಜಾವೇದ್ ವಾಸ್ ಗಿವನ್, ಫೋರ್ತ್ ಕ್ವೆಶನ್ ಅಂದರೆ ಫಿಲ್ ಇನ್ ದ ಮಿಸ್ಸಿಂಗ್ ಫ್ರ್ಯಾಕ್ಷನ್ಸ್ ಅಂತಿದೆ. ಸೊ ಇಲ್ಲಿ ನಾವು ಒಂದೊಂದೇ ತೊಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. Seven by 10 is equals to 3/10 ಮೈನಸ್ ಸೈನು ಕೊಟ್ಟಿದ್ದಾರೆ, ಇಲ್ಲಿ ಬಾಕ್ಸ್ನ ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಥಿಂಕ್ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸಿ 10 ಡಿನಾಮಿನೇಟರ್ಸ್ 10 ಇದ್ದರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಡಿನಾಮಿನೇಟರ್ ಸೇಮೇ ಬರುತ್ತೆ. ಮೈನಸ್ ಸೈನ್ ಕೊಟ್ಟಿದ್ದಾರೆ. 7ನಲ್ಲಿ ಯಾವ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3 ಬರುತ್ತೆ ಚೆಕ್ ಮಾಡಿ. 7ಅಲ್ಲಿ 5 ಸಬ್ಟ್ರ್ಯಾಕ್ಟ್ ಮಾಡಿ 2 ಬರುತ್ತೆ. ನೋಡಿ ನಮಗೆ ಬರಬೇಕಾಗಿರೋದೆಷ್ಟು 3 ಬರಬೇಕು. ಸೊ 7ಅಲ್ಲಿ 1ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿರಿ 6 ಬರುತ್ತೆ. 7ಅಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡಿರಿ ಎಷ್ಟಾಗುತ್ತೆ 5 ಆಗುತ್ತೆ. 7ಅಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿ 4 ಆಗುತ್ತೆ. ನಮಗೆ ಬೇಕಾಗಿರೋದು 3. ಅದಕ್ಕೋಸ್ಕರ 7ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡಿ ಯು ವಿಲ್ ಗೆಟ್ ಇಟ್ ಆ್ಯಸ್ 3. ಸೊ ಐ ವಿಲ್ ರಿಪೀಟ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. 10 ಇಲ್ಲಿ ಎರಡೂ ಕಡೆ ಡಿನಾಮಿನೇಟರ್ 10 ಇದೆ. ಸೊ ಇಲ್ಲೂ ನಾವು 10ನ ಬರಿತೀವಿ. 7ನಲ್ಲಿ ಯಾವ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3 ಬರುತ್ತೆ ಚೆಕ್ ಮಾಡ್ತಾ ಹೋಗ್ತೀರಿ. 1ಇಂದ ಚೆಕ್ ಮಾಡ್ತಾ ಹೋಗ್ತೀರಿ. 7ನಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 3 ಬರುತ್ತೆ. ಸೊ ವಿ ವಿಲ್ ರೈಟ್ ಹಿಯರ್ ಆಸ್ 4. ಸೊ ಆನ್ಸರ್ ಈಸ್ 4/10. ನೆಕ್ಸ್ಟ್ 3/20 is equals to 5/20. ಇಲ್ಲಿ ಫಿಲ್ ಮಾಡಬೇಕು. ಸಿ ಅಬ್ಸರ್ವ್ ದ ಡಿನಾಮಿನೇಟರ್ಸ್. 21 ಇದೆ, ಇಲ್ಲೂ ಕೂಡ 21 ಬರ್ತೀವಿ. ದಿಸ್ ಇಸ್ 5. ಯಾವ ನಂಬರಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 5 ಬರುತ್ತೆ ಚೆಕ್. 1ಇಂದ ನೀವು ಚೆಕ್ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ. 8ಅಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿ, 8ಅಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 5 ಬರುತ್ತೆ. ಸೊ ವಿ ವಿಲ್ ರೈಟ್ ಹಿಯರ್ ಆಸ್ 8. 8 - 3 is 5. ನೆಕ್ಸ್ಟ್ ಸಿ 3/6 is equals to 3/6. Observe the denominator. Here is 6, here we have 6, here also we will write it as 6. 3ನ ಯಾವ ನಂಬರಿಂದ 3ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 3 ಬರುತ್ತೆ ಚೆಕ್ ಮಾಡಿ. 6ಅಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. 6ಅಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿ. 6 - 3 is 3. ಸೊ ಆನ್ಸರ್ ಈಸ್ 6/6 is the answer. Next we have D. (5/27) is equals to 12/27 and ಸಿ ಇಲ್ಲಿ 27 ಇದೆ, 27 ಇದೆ, ಇಲ್ಲೂ ಕೂಡ 27 ಬರುತ್ತೆ. ಆ್ಯಂಡ್ ಹಿಯರ್ 5ಗೆ ಎಷ್ಟು ಆ್ಯಡ್ ಮಾಡಿದ್ರೆ 12 ಬರುತ್ತೆ ಚೆಕ್ ಮಾಡ್ತಾ ಹೋಗ್ರಿ. 5ಗೆ 7ನ ಆ್ಯಡ್ ಮಾಡಿದ್ರೆ 12 ಬರುತ್ತೆ. ಸೊ ವಿ ವಿಲ್ ರೈಟ್ 7 here. 7/27 is the answer. This is how we will solve this type of problems. Let's take 5th question. Javed was given 5/7 of a basket of oranges. What fraction of oranges was left in the basket? See, Javed was given ಅಂದರೆ ಜಾವೇದ್ ಅನ್ನೋನಿಗೆ 5/7 ಆಫ್ ಬ್ಯಾಸ್ಕೆಟ್ ಆಫ್ ಆರೆಂಜಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ ಜಾವೇದ್ ಅನ್ನೋನಿಗೆ 6 ಆರೆಂಜಸ್ ಕೊಟ್ಟಿದ್ದೀವಿ, 10 ಆರೆಂಜಸ್ ಕೊಟ್ಟಿದ್ದೀವಿ ಅಂತ ಹೋಲ್ ನಂಬರ್ಸಲ್ಲಿ ಹೇಳ್ತಾ ಇಲ್ಲ, ಅವರು ಫ್ರ್ಯಾಕ್ಷನಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನದು ಫ್ರ್ಯಾಕ್ಷನ್?
5/7 ಆಫ್ ಬ್ಯಾಸ್ಕೆಟ್ ಆಫ್ ಆರೆಂಜಲ್ಲಿ ಕೊಟ್ಟಿದ್ದಾರೆ. ಸೊ ವಾಟ್ ಫ್ರ್ಯಾಕ್ಷನ್ ಆಫ್ ಆರೆಂಜಸ್ ವಾಸ್ ಲೆಫ್ಟ್ ಇನ್ ದ ಬ್ಯಾಸ್ಕೆಟ್, ಆ ಬ್ಯಾಸ್ಕೆಟಲ್ಲಿ ಇರೋ ಅಂಥ 5/7 ಆಫ್ ಆರೆಂಜಸ್ನ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾ ಇರೋದು ಬ್ಯಾಸ್ಕೆಟಲ್ಲಿ ಎಷ್ಟು ಹಣ್ಣಿದೆ, ಎಷ್ಟು ಫ್ರೂಟ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ, ಫ್ರ್ಯಾಕ್ಷನಲ್ಲಿ ಹೋಲ್ ಕಂಪ್ಲೀಟ್ನ, ಅದು 100 ಇರಲಿ, ನಾವು ಕಂಪ್ಲೀಟ್ ಫ್ರ್ಯಾಕ್ಷನ್ನ ಯಾವಾಗಲೂ 1 ಅಂತ ತೊಗೊಳ್ತೀವಿ. 1000 ಫ್ರೂಟ್ಸ್ ಇದ್ರೂ ಕೂಡ ಕಂಪ್ಲೀಟ್ ಆ 1000 ಫ್ರೂಟ್ನ ಸೇರಿ 1 ಅಂತ ತೊಗೊಳ್ತೀವಿ. 5/7 ಅಂದರೆ ನೀವು 10ಗೆ 5/7 ತೊಗೊಂಡ್ರೆ ಬೇರೆ ಆಗುತ್ತೆ. 100 ಫ್ರೂಟ್ಸ್ ಇದ್ದಾಗ 5/7 ಆಫ್ ಫ್ರ್ಯಾಕ್ಷನ್ಸ್ ತೊಗೊಂಡ್ರೆ ಬೇರೆ ಆಗುತ್ತೆ. ಇಟ್ಸ್ ಸಿ, ಒಂದು ಬ್ಯಾಸ್ಕೆಟಲ್ಲಿ 10 ಫ್ರೂಟ್ಸ್ ಇತ್ತು ಅಂದರೆ ಇದರಲ್ಲಿ ಹಾಫ್ ಅಂದರೆ 5 ಆಗುತ್ತೆ. ಸಿಮಿಲರ್ಲಿ ಈ ಒಂದು ಬ್ಯಾಸ್ಕೆಟ್ನ ತಗೊಂಡು ಇದರಲ್ಲಿ 100 ಫ್ರೂಟ್ಸ್ ಇದ್ದರೆ ಇದರಲ್ಲಿ ಹಾಫ್ ಅಂದರೆ 50 ಆಗುತ್ತೆ. ಎರಡರಲ್ಲೂ ಹಾಫೇ ತಗೊಳ್ತಾ ಇರೋದು, ಬಟ್ ಇದರಲ್ಲಿ 100 ಇತ್ತು, ಇದರಲ್ಲಿ 10 ಇತ್ತು, ಬಟ್ ಹಾಫ್ ತಗೊಳ್ತಾ ಇರೋದು. ಫ್ರ್ಯಾಕ್ಷನ್ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ಎಷ್ಟಿದೆ ಅಂತ ಗೊತ್ತಿರಲ್ಲ, ಬಟ್ ಇರೋದ್ರಲ್ಲಿ ಹಾಫ್ ತಗೊಳ್ತೀವಿ ಅಂತ. ಸೊ ಅದಕ್ಕೋಸ್ಕರ ಫ್ರ್ಯಾಕ್ಷನಲ್ಲಿ ಕಂಪ್ಲೀಟ್ ಬ್ಯಾಸ್ಕೆಟ್ ಅಂದರೆ ಏನು ತಗೊಳ್ತೀವಿ, 1 ಅಂತ ತಗೊಳ್ತೀವಿ. ಸೊ ಟೋಟಲ್ ಫ್ರೂಟ್ಸ್ನ ನಾವು 1 ಅಂತ ತಗೊಳ್ಳೋಣ. ಅಂದರೆ ಇಟ್ ಡಸಂಟ್ ಮೀನ್ ದಟ್ 1 ಫ್ರೂಟ್ ಇದೆ ಅಂತ ಅರ್ಥ ಅಲ್ಲ. ಟೋಟಲ್ ಎಷ್ಟಾದರೂ ಇರಲಿ ಫ್ರ್ಯಾಕ್ಷನ್ನ ನಾವು 1 ಅಂತ ತಗೊಳ್ತೀವಿ. ಸೊ ಸಾಲ್ವ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಟೋಟಲ್ ಫ್ರೂಟ್ಸ್ total fraction of fruits in the basket is 1. Number of fruits with Javed. Number of fraction of fruits, ಅಲ್ಲಿ ಕೊಟ್ಟಿರೋದು ನಂಬರ್ ಆಫ್ ಫ್ರೂಟ್ಸ್ನ ಕೊಟ್ಟಿಲ್ಲ, ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಯು ಹ್ಯಾವ್ ಟು ರೈಟ್ ಇಟ್ ಆ್ಯಸ್ ಫ್ರ್ಯಾಕ್ಷನ್ನೇ ಬೇರೆ, ಹೋಲ್ ನಂಬರೇ ಬೇರೆ. ನಂಬರ್ ಆಫ್ ಫ್ರ್ಯಾಕ್ಷನ್ ಆಫ್ ಫ್ರೂಟ್ಸ್ ವಿತ್ ಜಾವೇದ್. ಜಾವೇದ್ ಹತ್ರ ಎಷ್ಟು ಫ್ರೂಟ್ಸ್ ಇದೆ, 5/7, or you can say it as orange. This is 5/7. What we have to find? Fraction of oranges was left in the basket. Therefore, fraction of oranges left in the basket. ಹಿಂಗೆ ಫೈಂಡ್ ಔಟ್ ಮಾಡ್ತೀರಾ? ಸಿ, ಫಾರ್ ಎಕ್ಸಾಂಪಲ್ ಒಂದು ಬ್ಯಾಸ್ಕೆಟಲ್ಲಿ 10 ಫ್ರೂಟ್ಸ್ ಇದೆ ಅಂದ್ಕೊಳ್ರಿ. ಆ 10 ಫ್ರೂಟ್ಸಲ್ಲಿ 4ನ ನೀವು ಯಾರಿಗೋ ಜಾವೇದಿ ಕೊಡ್ತೀರಾ. ಟೋಟಲ್ ಇರೋದು 10, ಅದರಲ್ಲಿ ಜಾವೇದಿ ಕೊಟ್ಟಿದ್ದು ಎಷ್ಟು, 4. ಬ್ಯಾಸ್ಕೆಟಲ್ಲಿ ಎಷ್ಟಿರುತ್ತೆ, 6 ಇರುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಟೋಟಲ್ 10ನಲ್ಲಿ ಅವನಿಗೆ ಕೊಟ್ಟಿರೋ ಫ್ರೂಟ್ಸ್ನ ಮೈನಸ್ ಮಾಡ್ತೀರಾ, ಹೌದಲ್ವಾ? ಇಲ್ಲೂ ಅದೇ ಥರನೇ ಟೋಟಲ್ ಫ್ರೂಟ್ಸ್ ಎಷ್ಟಿದೆ, 1. ಸೊ ಟೋಟಲ್ ಆರೆಂಜಸ್, ಯು ಕ್ಯಾನ್ ಟೇಕ್ ಟೋಟಲ್ ಆರೆಂಜಸ್ ಇಸ್ 1 ಆ್ಯಂಡ್ ಅವನಿಗೆ ಕೊಟ್ಟಿರೋದು ಎಷ್ಟು, ಅವನಿಗೆ ಕೊಟ್ಟಿರೋ ಫ್ರೂಟ್ಸ್ ಎಷ್ಟು, 1 ಮೈನಸ್ 5/7. ಸೊ 1ನಲ್ಲಿ ನೀವು 5/7 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಫ್ರ್ಯಾಕ್ಷನ್ ಸಿಗುತ್ತೆ ಅಲ್ವಾ, ಆ ಫ್ರ್ಯಾಕ್ಷನ್ನು ಏನು ಹೇಳ್ಬೋದು ನಾವು, ಫ್ರ್ಯಾಕ್ಷನ್ ಆಫ್ ಆರೆಂಜಸ್ ಲೆಫ್ಟ್ ಇನ್ ದ ಬ್ಯಾಸ್ಕೆಟ್. ಸೊ ಅದನ್ನ ಹೆಂಗೆ ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ ಈ ಕಡೆ ಬರ್ದು ತೋರಿಸ್ತೀನಿ, ಅಲ್ಲಿ ಸ್ಪೇಸ್ ಇಲ್ಲ. 1 ಮೈನಸ್ 5/7. ಸೊ ನಾವು ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಡಿಸ್ಕಸ್ ಮಾಡಿದ್ವಿ, 1 ಅಂತ ಇದ್ದರೆ
ಏನು ಬರಿಬೋದು 1 ಅಂತ ಇದ್ದರೆ ಸೇಮ್ ನಂಬರ್ ಆ್ಯಂಡ್ ಸೇಮ್ ನಂಬರ್ ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬರಿಬೋದಲ್ವಾ. ಇಲ್ಲಿ ಆಲ್ರೆಡಿ ಡಿನಾಮಿನೇಟರ್ಗೆ 7 ಇದೆ. ನಾವು ಸಿಂಪ್ಲಿಫಿಕೇಶನ್ ಈಸಿ ಆಗಲಿ ಅಂತ ಏನು ಮಾಡ್ತೀವಿ, 1 ಇಸ್ ಈಕ್ವಲ್ಸ್ ಟು 7/7 ಅಂತ ತಗೊಳ್ತೀವಿ. 1 ಇಸ್ ಈಕ್ವಲ್ಸ್ ಟು 7/7. ಯಾಕೆ 7/7 ತಗೊಳ್ತೀವಿ, ಇಲ್ಲಿ ಡಿನಾಮಿನೇಟರ್ಲಿ 7 ಇದೆ, ಅದಕ್ಕೋಸ್ಕರ ಸಿ 1 7/7 minus 5/7. See here now denominators 7 7. ಈಗ denominators equal ಆಯ್ತಾ, you can easily solve. Here we will write it as 7. 7 ನಲ್ಲಿ 5 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ಆನ್ಸರ್ will become 2/7. Therefore fraction of oranges left in the basket is 2/7. Therefore 2/7 of oranges left in the basket. ಸೊ ಈ ಪ್ರಾಬ್ಲಮ್ನ ನೀಟಾಗಿ ಅಬ್ಸರ್ವ್ ಮಾಡಿರಿ. ಒಂದು ಇಂಪಾರ್ಟೆಂಟ್ ಅಂದರೆ ಟೋಟಲ್ನ 1 ಅಂತ ತೊಗೊಂಡಿದ್ದು, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಿದ್ದು 1ನಲ್ಲಿ ಏನು 1ನ 7/7 ಅಂತ ಬರ್ಕೊಂಡು ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಿದ್ದು. ದಿಸ್ ಇಸ್ ಅ ಕಂಪ್ಲೀಟ್ ಸೊಲ್ಯೂಷನ್ ಆಫ್ 7.5. ಲೆಟ್ಸ್ ಡಿಸ್ಕಸ್ next topic, that is addition and subtraction of fraction. So previous exercise allu addition and subtraction ne find out ಮಾಡಿದ್ದು, ಬಟ್ ಇಲ್ಲಿ ಬರೀ ನಾವು addition of like fractions ಅಂದರೆ ಸೇಮ್ ಡಿನಾಮಿನೇಟರ್ ಇದ್ದಾಗ ಹೆಂಗೆ ಆ್ಯಡ್ ಮಾಡೋದು ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ ನೋಡ್ತೀವಿ. Now let us discuss addition and subtraction of unlike fractions and mixed fractions. ಅದನ್ನ ಹೆಂಗೆ ಮಾಡೋದು ಅಂತ ನೋಡ್ತೀವಿ. ಸೊ adding and subtracting of fractions. So let us take one example. ಒಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡೋಣ, ಆಗ ನಿಮಗೆ ಈಸಿ ಆಗುತ್ತೆ. 3/4 example 8. Subtract 3/4 from 5/6. 3/4ನ 5/6 ಅಲ್ಲಿ ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಫ್ರಮ್ ಅಂತ ಕೊಟ್ಟಿರೋದ್ರಿಂದ ಏನು ಮಾಡ್ತೀವಿ, 5/6 ಮೈನಸ್ 3/4 ಅಂತ ಬರ್ಕೊಳ್ತೀವಿ. ಇನ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಏನಾಗಿತ್ತು, ಡಿನಾಮಿನೇಟರ್ ಸೇಮ್ ಇರ್ತಿತ್ತು, ಡೈರೆಕ್ಟಾಗಿ ನಾವು ನ್ಯೂಮರೇಟರ್ನ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ವಿ. ಬಟ್ ಹಿಯರ್ ಬೋತ್ ದ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್. ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದಾಗ ಫಸ್ಟ್ ಸ್ಟೆಪ್ ಯಾವಾಗಲೂ ನಾವೇನು ಮಾಡ್ತೀವಿ, LCMನ ತಗೊಳ್ತೀವಿ. ಯು ಆಲ್ರೆಡಿ ಲರ್ನ್ ಹೌ ಟು ಟೇಕ್ ದ LCM ಇನ್ ದ ಲೆಸನ್ ಪ್ಲೇಯಿಂಗ್ ವಿತ್ ನಂಬರ್ಸ್. ಸೊ ಲೆಟ್ ಅಸ್ ಟೇಕ್ LCM of denominators now. 6 and 4 are denominators. So let us take LCM of denominators. So right side ಒಂದು ವರ್ಕಿಂಗ್ ಕಾಲಮ್ ಹಾಕ್ಕೊಂಡು LCM ತಗೋಬೇಕು ಡಿನಾಮಿನೇಟರ್ಸ್. 6 and 4 are denominators now. 2 ಇಂದ ತಗೊಳ್ತೀವಿ, 2 3s are 6, 2 4s are 2 2s are 4 and 2 3 ಡಿವೈಡ್ ಆಗಿಲ್ಲ ಹಾಗೆ ಇಟ್ಕೊಳ್ತೀವಿ, 2 1s are 2. ನೆಕ್ಸ್ಟ್ LCM ಗೊತ್ತಾಗಿಲ್ಲ ಅಂದರೆ ಮತ್ತೆ ನೀವು ಪ್ಲೇಯಿಂಗ್ ವಿತ್ ನಂಬರ್ಸಿಗೆ ಹೋಗಿ LCM ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಈ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ. 3 1s are 3 and here also 1. This is how we will take the LCM, and LCM 2 into 2 into 3. 2 2s are 4, 4 3s are 12. ಸೊ LCM ಎಷ್ಟಾಯಿತು, 12 ಆಯಿತು. ಇಸ್ ಇಟ್ ಕ್ಲಿಯರ್? ಸೊ ಏನು ಮಾಡ್ತೀವಿ, 12ನ ಡಿನಾಮಿನೇಟರ್ಲಿ ಬರ್ಕೊಳ್ತೀವಿ. ಆರ್ ಎಲ್ಸ್ ಇದು ಸ್ವಲ್ಪ ನಿಮಗೆ ಫಸ್ಟಿಗೆ ಕಷ್ಟ ಆಗ್ಬೋದು, ಆಮೇಲೆ ಈಸಿ ಆಗುತ್ತೆ. LCM ಏನಿದೆ 12 ಇದೆ, ಆ 12ನ ಇಲ್ಲಿ ಬರ್ಕೊಳ್ತೀವಿ. 6ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, ಚೆಕ್. LCM 12 ಇದೆ, ಇದು ನೆನ್ಪಿಟ್ಕೋಬೇಕು. LCM 12, ಡಿನಾಮಿನೇಟರ್ 6 ಇದೆ. 6ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, 6ಗೆ
2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಸೊ 6 ಇಂಟು 2. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ನ್ಯೂಮರೇಟರಲ್ಲಿ ಕೂಡ 2 ಇಂದಾನೇ ಮಲ್ಟಿಪ್ಲೈ ಮಾಡಬೇಕು. ಐ ರಿಪೀಟ್, 5/6ನ ಹಾಗೆ ಬರ್ಕೊಳ್ತೀರಾ. ಫಸ್ಟು 5/6 ಹಾಗೆ ಬರಿತೀರಿ. ಅದಾದಮೇಲೆ ಚೆಕ್ ಮಾಡ್ತೀರಿ. ಎಲ್ ಸಿ ಎಮ್ ಎಷ್ಟಿದೆ? 12 ಇದೆ. 6 ಟೇಬಲ್ಲಿ ಯಾವ ನಂಬರಿಗೆ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಚೆಕ್ ಮಾಡ್ತೀರಾ. 6 1s are 6, 6 2s are 12. ಸೊ 6 2s are 12. ಅದಕ್ಕೆ ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತೀರಿ. ಮೇಲ್ಗಡೆ ಕೂಡ 2ನ ಮಲ್ಟಿಪ್ಲೈ ಮಾಡ್ತೀರಿ. ಸಿಮಿಲರ್ಲಿ 3/4ನ ಫಸ್ಟ್ ಬರ್ಕೊಂಬಿಡ್ರಿ. ಎಲ್ ಸಿ ಎಮ್ ಎಷ್ಟಿದೆ? 12 ಇದೆ. ಸೊ 4ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಚೆಕ್ ಮಾಡಿರಿ. 4 1s are 4, 4 2s are 8, 4 3s are 12. 4ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಸೊ ಹಿಯರ್ 4 ಇಂಟು 3 ಆ್ಯಂಡ್ 3 ಇಂಟು 3. ಸೊ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನೀವು ಎಲ್ ಸಿ ಎಮ್ ಬರೋ ಥರ ಮಲ್ಟಿಪ್ಲೈ ಮಾಡ್ಕೋಬೇಕು. ಒಂದಾದರೆ ಇಲ್ಲಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಸೇಮ್ ನಂಬರ್ನೇ ಬರ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ 3ಗೆ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಅಂತ ಇಲ್ಲಿ 3ಗೆ 4ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಅದು ರಾಂಗ್ ಮೆಥಡ್. ಯಾವಾಗಲೂ ನಾವು ಡಿನಾಮಿನೇಟರ್ನೇ ಚೆಕ್ ಮಾಡೋದು. ಡಿನಾಮಿನೇಟರ್ ಚೆಕ್ ಮಾಡಿದ್ಮೇಲೆ ಇಲ್ಲಿ ಯಾವ ನಂಬರ್ ಬರೀತೀವೋ ನ್ಯೂಮರೇಟರಲ್ಲಿ ಕೂಡ ಅದೇ ನಂಬರೇ ಬರೀಬೇಕು. ಸೊ ಲೆಟ್ ಅಸ್ ಸಾಲ್ವ್ ನೌ. 5 2s are 10, 6 2s are 12, minus 3 3s are 9, 4 3s are 12. Now you can observe denominators are same now. 12 and 12. Denominator same ಇದೆ, ನಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಗೊತ್ತಿದೆ ಅಲ್ವಾ? 12 12 12. ಸೊ ಇಲ್ಲೂ ಕೂಡ 12 ಬರಿತೀವಿ. ಆ್ಯಂಡ್ 10ನಲ್ಲಿ 9ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ದಿಸ್ ಇಸ್ 1/12. ಈಸ್ ದಿಸ್ ಕ್ಲಿಯರ್? ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ವೆನ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆನ್ಸ್. ಅಲ್ಲಿ ರಿಪೀಟ್ ಒನ್ಸ್ ಅಗೇನ್, ಡಿನಾಮಿನೇಟರ್ಸ್ನ ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ನ ಇಲ್ಲಿ ರೈಟ್ ಸೈಡಿಗೆ ಹಾಗೆ ಇಟ್ಕೊಂಡಿರ್ತೀವಿ. ಗಿವನ್ ಫ್ರ್ಯಾಕ್ಷನ್ನ ಬರ್ಕೊಂಡು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ ಸಿ ಎಮ್ ಬರುತ್ತೆ ಅಂತ ಚೆಕ್ ಮಾಡ್ತೀವಿ. ಆ ನಂಬರ್ನ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಆಗ ಮಾಡಿಕೊಂಡಾಗ ಇಲ್ಲಿ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇರೋದು ನಮಗೆ ಡಿನಾಮಿನೇಟರ್ ಸೇಮ್ ಬರುತ್ತೆ. ಡಿನಾಮಿನೇಟರ್ ಸೇಮ್ ಬಂದಮೇಲೆ ವಿ ಆಲ್ರೆಡಿ ಲರ್ನ್ಡ್ ಇನ್ ದ ಪ್ರೀವಿಯಸ್ ಎಕ್ಸಸೈಸ್ ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಡಿನಾಮಿನೇಟರ್ ಸೇಮ್ ಇದ್ದಾಗ ಬರುತ್ತೆ. ಜಸ್ಟ್ ಇಲ್ಲಿ ಎಕ್ಸ್ಟ್ರಾ ಥಿಂಗ್ ಏನು ಆ್ಯಡ್ ಆಗುತ್ತೆ ಅಂದರೆ ಡಿನಾಮಿನೇಟರ್ಸ್ನ ಸೇಮ್ ಮಾಡ್ಕೊಳ್ಳೋದಕ್ಕೆ ನಾವು ಎಲ್ ಸಿ ಎಮ್ನ ತೊಗೊಳ್ತೀವಿ. ಅದು ಒಂದು ಸ್ಟೆಪ್ ಆ್ಯಡ್ ಆಗುತ್ತೆ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಕ್ವೆಶನ್. ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಯಿತು. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದಾಗ ಹೆಂಗೆ ಆ್ಯಡ್ ಮಾಡೋದು, ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ ನೋಡೋಣ. ಫೈಂಡ್ example 12. Find 4 2/5 minus 2 1/5. ಸೊ ಈಗ ಇದ್ದಾಗ ಯಾವ ಥರ ಸಾಲ್ವ್ ಮಾಡ್ತೀರಾ? ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದಾಗ ಫಸ್ಟ್ ಯಾವಾಗಲೂ ನಾವು ಪ್ರಾಪರ್ ಆರ್ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹೌ ಡು ಯು ರಿಮೆಂಬರ್ ಹೌ ಟು ಕನ್ವರ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್? ಹೆಂಗೆ ಮಾಡೋದು ಅಂದರೆ ಡಿನಾಮಿನೇಟರ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. 4ಗೆ 5ಇಂದ ಮಲ್ಟಿಪ್ಲೈ ಮಾಡ್ತೀವಿ ಆ್ಯಂಡ್ ಇವೆರಡರ ನಡುವೆ ಪ್ಲಸ್. ಡು ಯು ರಿಮೆಂಬರ್ ಹೌ ಟು ಕನ್ವರ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್? 5 2 5s are 2 into 5 plus 1. ಇವೆರಡರ ನಡುವೆ ಮಲ್ಟಿಪ್ಲಿಕೇಶನ್, ಈ ಎರಡರ ನಡುವೆ ಅಡಿಷನ್ ಇರುತ್ತೆ. ಸೊ 4 5s are 20 plus 2 22 divided by 5 minus 2 5s are 10 plus 1 by 5. 20 plus 2 will become 22 by 5 minus 10 plus 1 will become 11 minus 5. ಈಗ ಏನು ಮಾಡ್ತೀರಿ ಅಂದರೆ 22 minus 11, 22 minus 11 ಅಂದರೆ ಎಷ್ಟಾಗುತ್ತೆ? ಅಗೇನ್ ಇಟ್ ವಿಲ್ ಬಿಕಮ್ 11 ಓನ್ಲಿ. 11 by 5.
ಸಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದಾಗ ಏನು ಮಾಡ್ತೀರಿ, ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್. ಈ ಸ್ಟೆಪ್ಪಿಂದ ನಿಮಗೆ ಹೆಂಗೆ ಸಾಲ್ವ್ ಮಾಡೋದು ಗೊತ್ತಿದೆ. ಈ ಸ್ಟೆಪ್ಪಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಹೆಂಗೆ ಕಲಿಯೋದು ಅಂತ ಪ್ರೀವಿಯಸ್ ಎಕ್ಸಸೈಸಲ್ಲಿ ಕಲ್ತಿದ್ದೀರಿ. ಸೊ ಎರಡೂ ಗೊತ್ತಿರೋದನ್ನ ಅಪ್ಲೈ ಮಾಡಿ ಇಲ್ಲಿ ಸಾಲ್ವ್ ಮಾಡಬೇಕು. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದ್ದರೆ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿ ಆಫ್ಟರ್ ದಟ್ ಯು ವಿಲ್ ಸಾಲ್ವ್. ನೆಕ್ಸ್ಟ್ ಲೆಟ್ ಅಸ್ ಟೇಕ್ directly exercise now. Solve exercise 7.6. ಏನು ಹೇಳಿದ್ದಾರೆ, ಫಸ್ಟ್ ಒನ್ ಸಾಲ್ವ್ ಅಂತ ಹೇಳಿದ್ದಾರೆ. ಸಾಲ್ವ್ ಅಂದರೆ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಕ್ಸಸೈಸ್ 7.6 ಫಸ್ಟ್ ಎ ಕ್ವೆಶನ್. 2/3 plus 1/7. Observe here denominators are different. In previous exercise we have denominators are same. Here denominators are different. So we will take LCM first. So let us take LCM of denominators. ನೀವು ಯಾವಾಗಲೂ denominators LCM ತಗೋಬೇಕು. 3 and 7. 3 1s are 3. 7 divide ಆಗಲ್ಲ. Let it remain like that. ಈಗ ಏನು ಮಾಡ್ತೀರಿ, 7 ತಗೊಳ್ತೀರಿ. 7 1s are 7. ಸೊ LCM 7 into 3. 7 3s are 21. 21 LCM ಆಯಿತು. ಫಸ್ಟ್ ಸ್ಟೆಪ್ಪು ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದಾಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, LCMನ ತಗೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ ವಿ ವಿಲ್ ರೈಟ್ 2/3 ಆ್ಯಸ್ ಇಟ್ ಈಸ್. 2/3ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಈಗ LCM 21 ಇದೆ. 3ನಲ್ಲಿ 3 ಟೇಬಲಲ್ಲಿ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ 21 ಬರುತ್ತೆ, ಚೆಕ್ ಮಾಡಿ. 3 7s are 21 ಹೌದಲ್ವಾ. 3 7s are 21. 3ಗೆ 7ನಿಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ನ್ಯೂಮರೇಟರಲ್ಲಿ ಕೂಡ 7ನಿಂದಾನೇ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ 1/7. ಸೊ ಈ ಎರಡು ನಂಬರ್ಸ್ನ ಏನೂ ಚೇಂಜ್ ಮಾಡೋಂಗಿಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಂಡಿರ್ತೀವಿ. 7ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 21 ಬರುತ್ತೆ. 7 1s are 7, 7 2s are 14 and 7 3s are 21. ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಿ 3 7s are 7 3s are ಇದೇ ಥರ ಉಲ್ಟಾ ಬಂದಿರುತ್ತೆ ಅಷ್ಟೇ. 7 3s are 21. ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ಮೇಲೆ ನ್ಯೂಮರೇಟರಲ್ಲೂ 3ನೇ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 2 7s are 14, 3 7s are 21 ಪ್ಲಸ್ 1 3s are 3, 7 3s are 21. ಡಿನಾಮಿನೇಟರ್ಸ್ ಏನಿದೆ 21 21 ಇದೆ. ಸೊ ನೌ ಯು ಕ್ಯಾನ್ ಡೈರೆಕ್ಟ್ಲಿ ಆ್ಯಡ್ ದ ನ್ಯೂಮರೇಟರ್ಸ್. ಇಲ್ಲಿ 3 and 7 ಡಿಫ್ರೆಂಟ್ ಡಿನಾಮಿನೇಟರ್ಸ್ ಇದ್ದಾಗ ಅಟ್ ಎನಿ ಕಾಸ್ಟ್ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡೋಗಿಲ್ಲ. ಕೆಲವ್ರು ಏನು ಮಾಡ್ತೀರಿ, 7 + 3 10 ಆ್ಯಂಡ್ 2 + 1 3 ಅಂತ ಬರೀತೀವಿ. ದಿಸ್ ಅ ರಾಂಗ್ ಮೆಥಡ್. ಈ ಥರ ನ್ಯೂಮರೇಟರ್ಸ್ನ ಡಿನಾಮಿನೇಟರ್ಸ್ನ ಆ್ಯಡ್ ಮಾಡೋ ಯಾವುದೇ ಮೆಥಡ್ ಇಲ್ಲ. ಯಾವಾಗಲೂ ಡಿನಾಮಿನೇಟರ್ಸ್ ಸೇಮ್ ಇದ್ದರೆ ಮಾತ್ರ ನಮಗೆ ಅಡಿಷನ್ ನ್ಯೂಮರೇಟರ್ನ ಆ್ಯಡ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ, LCMನ ತೊಗೊಂಡು ಡಿನಾಮಿನೇಟರ್ನ ಈಕ್ವಲ್ ಮಾಡಿಕೊಂಡು ಅದಾದಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀವಿ. 14 + 3 will become 17. So answer is 17/21. Is it clear? So let us take B question. B 3/10 plus 7/15. ಫಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿರಿ, ಡಿನಾಮಿನೇಟರ್ ಸೇಮ್ ಇದೆನೋ ಇಲ್ಲೋ. ಡಿನಾಮಿನೇಟರ್ ಸೇಮ್ ಇಲ್ಲ ಅಂದರೆ ಅಟ್ ದ ನೆಕ್ಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಟೇಕ್ LCM. 10 and 15ಗೆ LCM ತಗೊಳ್ತೀವಿ. 5ಇಂದನೂ ತೊಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಸೇಮ್ ಆನ್ಸರೇ ಬರುತ್ತೆ. ಬಟ್ ಐ ಟೇಕ್ 2 5s are 10 and 15 ಹಾಗೆ ಇಟ್ಕೊಳ್ತೀವಿ. ಸೊ 5 and 15 3ಇಂದ ಡಿವೈಡ್ ಆಗುತ್ತೆ 15. 3 5s are 15. So now you can solve it by 5. 5 ones are 5, 5 ones are 5. LCM is equals to 2 into 3 into 5. ನೀವು ಡೈರೆಕ್ಟ್ 5ಇಂದ ತೊಗೊಂಡ್ರೆ ಸೇಮ್ ಆನ್ಸರೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ.
2 3s are 6, 6 5s are 30. So LCM is 30 and here ಏನು ಮಾಡ್ತೀರಿ 3/10. 10ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ ಚೆಕ್ ಮಾಡ್ತೀರಿ. 10ಗೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. 10 3s are 30. ಸೊ ಇಲ್ಲಿ 3 ಮಲ್ಟಿಪ್ಲೈ ಮಾಡ್ತೀರಿ, ಇಲ್ಲಿ 3 ಮಾಡಿದ್ಮೇಲೆ ನ್ಯೂಮರೇಟರಲ್ಲಿ ಕೂಡ 3ನೇ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 7/15 ಆ್ಯಸ್ ಇಟ್ ಈಸ್ ಬರ್ಕೊಳ್ತೀರಿ. 15ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ ಚೆಕ್ ಮಾಡಿರಿ. 15 2s are 30. ಸೊ 2ಇಂದ ಮಲ್ಟಿಪ್ಲೈ ಮಾಡ್ತೀರಿ ಆ್ಯಂಡ್ ಹಿಯರ್ 2ಇಂದ ಮಲ್ಟಿಪ್ಲೈ ಮಾಡ್ತೀರಿ. 3 3s are 9, 10 3s are 30 plus 7 2s are 14 and 15 2s are 30. Now denominators 30 30 same ಇದೆ. 14 plus 9, 14 plus 9 ಅಂದರೆ ಎಷ್ಟಾಗುತ್ತೆ 23. Answer is 23/30. Is it clear? Let's take C question. C 4/9 ಪ್ಲಸ್ 2/7. ಇಲ್ಲೂ ಅಷ್ಟೇ ಏನು ಮಾಡ್ತೀರಿ, ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದೆ. ಎಲ್ ಸಿ ಎಮ್ ತೊಗೊಳ್ತೀರಿ. 9 and 7. 9 2ಇಂದ ಡಿವೈಡ್ ಆಗಲ್ಲ, 3ಇಂದ ಡಿವೈಡ್ ಆಗುತ್ತೆ. ಸೊ ವಿ ವಿಲ್ ಟೇಕ್ 3. 3 3s are 9, 7. ನೆಕ್ಸ್ಟ್ 3ಇಂದ 3 ಹೋಗುತ್ತೆ. 3 1s are 3, 7. ಲೆಟ್ಸ್ ಟೇಕ್ 7. 7 1s are 7. ಎಲ್ ಸಿ ಎಮ್ ಡೌಟ್ ಇದ್ದರೆ ನೀವು ಪ್ಲೇಯಿಂಗ್ ವಿತ್ ನಂಬರ್ಸ್ ಎಲ್ಲ ಹೋಗಿ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ನಾನು ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ ಸಿ ಎಮ್ ಇಸ್ ಈಕ್ವಲ್ಸ್ ಟು 3 × 3 × 7. 3 3s are 9, 9 7s are 63. ಸೊ ಎಲ್ ಸಿ ಎಮ್ ಈಸ್ 63. ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡಬೇಕು. 3 3s are 9, 9 7s are 63. 4/9 ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. 9 8s are 63 ಅಂತ ನೋಡ್ಬೇಕು. ಈಗಿನೂ ಮಾಡಿದ್ವಿ ನಾವು. 9 7s are 63. ಸೊ ಇಲ್ಲಿ 7ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ ಕೂಡ 7ಇಂದನೇ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲಸ್ ಆ್ಯಸ್ ಇಟ್ ಈಸ್ 2/7. 7ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 63 ಬರುತ್ತೆ ಚೆಕ್ ಮಾಡಿರಿ. 7 9s are 63. ಇಲ್ಲಿ 9 ಇದೆ, ಇಲ್ಲೂ ಕೂಡ 9 ಬರೀತೀವಿ. 4 7s are 28, 9 7s are 63, 2 9s are 18 and 7 9s are 63. ಈಗ ಡಿನಾಮಿನೇಟರ್ಸ್ ಈಕ್ವಲ್ ಆಯ್ತು. ಡಿನಾಮಿನೇಟರ್ಸ್ ಈಕ್ವಲ್ ಇದ್ದರೆ ನ್ಯೂಮರೇಟರ್ನ ಈಸಿಯಾಗಿ ಆ್ಯಡ್ ಮಾಡ್ತೀವಿ. 63 63 63, 28 and 18ನ ಆ್ಯಡ್ ಮಾಡಿ ನೋಡಿರಿ. 28 and 18. 8 + 8 16, 2 + 1 3 + 1 4. So answer is 46. Is this clear? 46/63 is the answer. Thank you students. Let's discuss remaining problems in the next class. Thank you.